ಅಷ್ಟೇ. ಬಡ್ರ ಮಕ್ಕಳು ಬೆಳಿಬೇಕು. ಸೊ ನಾವು ಎಫರ್ಟ್ ಹಾಕ್ಬೇಕಾಗುತ್ತೆ. ಎಲ್ಲಾ ಎಫರ್ಟ್ ಹಾಕ್ಲಾರ್ದೆ ಆಗಲ್ರಿ. ಕಾಡಿಬೇಡಿ ಪ್ರೀತಿ ಮಾಡಿನಿ ಗೆಳತಿ ನಾನಿನ್ನ, ಕಾಡಿಬೇಡಿ ಪ್ರೀತಿ ಮಾಡಿನಿ ಗೆಳತಿ. 1 to 10 ಹೆಂಗಿರುತ್ತೆ ಎಲ್ಲ ಏನೇ ಕಲ್ತ್ರು ನಾವು ಫಸ್ಟ್ ನಮ್ ಬತ್ತಲ್ಲ ಬೇಡ ಸರ್, ಮನ್ಸಿಂದ ಎಲ್ಲರೂ ಚೆನ್ನಾಗಿದ್ದಾರೆ ನನ್ ಜೊತೆ. ನಮ್ ಫ್ರೆಂಡ್ಸ್ ಯಾರು ಸಪೋರ್ಟ್ ಬಾಟಮ್ ಇಂದ ಹಿಂಗ್ ಮೇಲೆ ಇರ್ತೀನಿ ಅಂತಂದ್ರೆ ನನ್ಗೆ ಏನ್ ಸಪೋರ್ಟ್ ನನ್ ಕ್ರೆಡಿಟ್ ಎಲ್ಲ ನಮ್ಮ ಅಮ್ಮನವರು. ನಾನ್ ಬೆಳೆದಿದ್ದು ಎಲ್ಲ ಕಡಗಂಚಿ, ಅಲಂ ತಾಲೂಕು ಕಡಗಂಚಿ ಒಂದು ಗ್ರಾಮ. ಮುಖ್ಯ ಅವರು, ಸಾರಿ ಅವ್ರ ಹೆಸರು ನೆನಪಿಲ್ಲ ಆಕ್ಚುಲಿ. ಅವ್ರ ರೀಲ್ ಮಾಡಿದ್ರು. ಆ ರೀಲ್ ಲಿಂತ ನನ್ಗೆ ತುಂಬಾ ಬೆನಿಫಿಟ್ ಆಯ್ತು. ದುಡಿಯಾಕ ಹೊಂಟಿ ಬೆಂಗಳೂರ, ಅರಳ ಗುಂಡಗಿಯಲ್ಲಿ ನಿನ್ನಯ ಜನನ. ಶರಣ ಆಶೀರ್ವಾದ ಇದ್ರೆ ಸಾಮುಖಿ ಯಾವ ತರ ಎಲ್ಲಮ್ಮ ಜಾತ್ರೆಯಲ್ಲಿ ಕುಣಿತಾರ. ಏನ್ ಬಂದಿರ್ತೀವಲ್ಲ ಹಾದಿಯಲ್ಲಿ ಅದು ಬಿಡಬಾರ್ದು ಸರ್. ಮಗ ಬೆಳಿಬೇಕು, ಮಗ ಹೋಗ್ಬೇಕು, ಲವ್ ಮದ್ವೆ ಇದ್ದೇ ಇರುತ್ತೆ ಅಲ್ವಾ. ಆಗ್ಲಿಲ್ಲ, ದೇವ್ರು ಅವ್ರಿಗೆ ಹಂಗೆ ಇಡ್ಬೇಕಂದ ಹಂಗೆ ಇಟ್ಟ. ಏನು ಹೇಗಿದ್ದೀರಿ ಸಂದೇಶಣ್ಣ? ಸೂಪರ್ ಸೂಪರ್ ಸರ್, ನೀವ್ ಹೇಗಿದ್ದೀರಾ? ಆರಾಮ್. ಮತ್ತೆ ನೀವು ಹುಟ್ಟು ಬೆಳೆದೂರು ಯಾವ ಸರ್? ನಾವು ಹುಟ್ಟಿದ್ದು ಸೊಲಾಪುರ್, ನಂದು ಪ್ರಾಪರ್ಲಿ ಸೊಲಾಪುರ್. ನಾನು ಬೆಳೆದಿದ್ದು ಎಲ್ಲ ಕಡಗಂಚಿ, ಅಲಂ ತಾಲೂಕು ಕಡಗಂಚಿ ಒಂದು ಗ್ರಾಮ. ನಾನು ಅಲ್ಲೇ ಬೆಳೆದಿದ್ದು, ಅಜ್ಜಿ ತಾತನ ಹತ್ರ, ಮಾಮವ್ರ ಹತ್ರ ಅಲ್ಲೇ ಬೆಳೆದಿದ್ದು. ನಿಮ್ದು ಎಜುಕೇಶನ್ ಎಲ್ಲ ಏನಾಗಿದೆ? ನಂದು ಎಜುಕೇಶನ್ ಬಂದು ಡಿಪ್ಲೊಮಾ ಆಗಿದೆ ಸರ್. ಅಂದ್ರೆ 10th ವರೆಗೂ ಊರಲ್ಲಿ ಆಗಿದೆ. ಡಿಪ್ಲೊಮಾ ಬಂದು ಇಲ್ಲೇ ಗುಲ್ಬರ್ಗ HK ಪಾಲಿಟೆಕ್ನಿಕ್ ನಲ್ಲಿ. ಇದು ಸಾಂಗ್ ಯಾವಾಗ ನಿಮ್ ಥಾಟ್ ನಾಗ ಬತ್ರಿ? ಕಾಡಿಬೇಡಿ ಪ್ರೀತಿ ಮಾಡಿನಿ ಗೆಳತಿ ಅಂತ ಬರ್ದಿದ್ನು ನೀವೇನ್? ಇಲ್ರಿ, ನಾ ಬರ್ದಿದ್ದು ನಮ್ ಕರವಸಪ್ಪ ಕುಂಬಾರ್ ಅಂತ ಕಡಗಂಚಿ ಅವರು, ನಮ್ಮೂರವ್ರೆ ಕಡಗಂಚಿ. ನಿಮ್ ಫ್ರೆಂಡ್? ಹಾ, ನಮ್ ತಮ್ಮ ಅವ್ರು. ಅದು ನನ್ ಕೈಗೆ ನಂಗ ನೀವು ಹಾಡ್ಬೇಕ್ರಿ ಅಂತ ನಾನು ಕೊಟ್ಬಿಟ್ಟ. ಅವಾಗ ನಾನು ಆಯ್ತಪ್ಪ ನಾನು ಹಾಡ್ತೀನಿ, ಹಾಡಿ ನಾನು ಬಿಟ್ಟೆ. ಅದು ರೀಲ್ಸ್ ಅಂತ ನಾನು ಅದು ನನ್ನ ಸಾಂಗ್ ಅಲ್ಲಿ ರೀಲ್ ಮಾಡಿದೆ. ಕಾರಲ್ಲಿ ಹೋಗುವಾಗ ಒಂದು ರೀಲ್ ಮಾಡಿದೆ. ಆ ರೀಲಿಗೆ 5 million ವ್ಯೂಸ್ ಆಯ್ತು. ಅದರಿಂದ ನಂಗೆ ತುಂಬಾ ಹೆಲ್ಪ್ ಆಯ್ತು. ಬಟ್ ಹಾಡನ್ನು ತುಂಬಾ ಚೆನ್ನಾಗಿ ಬರ್ದಿದಾರ. ಬಟ್ ಅದೇ ತರ ನಿಮ್ದು ವಾಯ್ಸ್ನು ಚಲೋ ಆಗಿ ಅದಕ್ಕೆ ಪ್ರಿಪೇರ್ ಮಾಡಿ ಹಾಡ್ರಿ. ಹೌದು, ತುಂಬಾ ಚೆನ್ನಾಗಿತ್ತು ಲಿರಿಕ್ಸ್. ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಕರಬಸಪ್ಪ ಅವರು. ತುಂಬಾ ಈಗ್ಲೂ ತುಂಬಾ ಚೆನ್ನಾಗಿ ಬರಿತಾ ಇದ್ದಾರೆ. ಈ ತರ ರೈಟರ್ ಬರ್ಬೇಕ್ರಿ ನಮ್ ಕಲಬುರ್ಗಿ ಭಾಗನಾಗ. ಬಟ್ ನೀವು ಮಲ್ಟಿ ಟ್ಯಾಲೆಂಟ್ ಆಗಿ ನಿಮಗ್ ಆ ತರ ಸಾಂಗ್ ಕೊಟ್ಟಿದಾರ ಅಂದ್ರೆ ತುಂಬಾ ಗ್ರೇಟ್. ಅವ್ರಿಗೆ ನಾನು ಥ್ಯಾಂಕ್ಸ್ ನಾನ್ ನೋಡ್ದೆ ಲಿರಿಕ್ಸ್ ಚೆನ್ನಾಗಿದೆ, ಹಾಡ್ ಚೆನ್ನಾಗಿದೆ, ಹಾಡ್ಬೇಕು ಇದೊಂದು. ಅದು ನನ್ ಫಸ್ಟ್ ಸಾಂಗ್. ಮತ್ತೆ ಫಸ್ಟ್ ಸಾಂಗ್ ಜಾನಪದದಲ್ಲಿ ಫಸ್ಟ್ ಸಾಂಗ್. ಎಲ್ರು ಅಂದ್ರು ನೀನ್ ಜಾನಪದ ಸಾಂಗ್ ಚೆನ್ನಾಗಿ ಹಾಡ್ತೀಯ ಅಂದಾಗ ನೋಡೋಣ ಈ ಜಾನಪದ ಸಾಂಗ್ ನಾನು ಹಾಡೋಣ ಅಂತ ಹೇಳಿ ಹಾಡಿ ರೀಲ್ಸ್ ಮಾಡಿ ಬಿಟ್ಟೆ. ಯೂಟ್ಯೂಬ್ ನಲ್ಲಿ ತುಂಬಾ ಚೆನ್ನಾಗಿ ವ್ಯೂಸ್ ಆದ್ರು. ಜನರು ಕೂಡ ತುಂಬಾ ಚೆನ್ನಾಗಿ ಆಶೀರ್ವಾದ ಮಾಡಿದ್ರು. ಇನ್ ಮುಂದೆ ಆ ಸಾಂಗ್ ಲಿಂತ ನನ್ಗೆ ಮುಂದೆ ಬೆನಿಫಿಟ್ ಆಗ್ತಾ ಇದೆ. ಬಟ್ ತುಂಬಾ ಮಿಲಿಯನ್ ಗಂಟೆ ಓಡೈತ್ರಿ. ಹೌದು, ತುಂಬಾ ಚೆನ್ನಾಗಿ ಓಡೈತೆ. ಇವಾಗ ನೀವು ರೀಲ್ಸ್ ಅದು ಮಾಡಿ ಹಾಕಿದಾಗ ಒಂದೇ ಇದಕ್ಕೆ ಮಿಲಿಯನ್ ಗಂಟೆ ಯೂಸ್ ಹೋಗ್ತದೆ, ಕಮೆಂಟ್ ನು ಜಾಸ್ತಿ ಬರ್ತಾರೆ. ಎಲ್ರು ತುಂಬಾ ಇನ್ಸ್ಟಾ ಫಾಲೋವರ್ಸ್ ಆಗ್ಲಿ ಎಲ್ರು ಆ ರೀಲ್ಸ್ ಗೆ ರೀಲ್ಸ್ ಮಾಡಿದ್ದಾರೆ. ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಬಟ್ ನಿಮ್ಗೆ ಈ ಸಾಂಗ್ ಹಾಡಿದ್ಮ್ಯಾಗ ನಿಮ್ಗ್ ದೊಡ್ಡ ಸಿಂಗರ್ ಯಾರೇ ಚಲೋ ಹಾಡ್ರ ಅಂತ ಏನ್ರ ಅಪ್ರಿಸಿಯೇಟ್ ಮಾಡ್ಯಾರ? ಎಲ್ಲ ಜಾನಪದ ಕಲಾವಿದರು ಕಾಲ್ ಮಾಡಿ ಚೆನ್ನಾಗಿದೆ ಸಾಂಗ್, ವಿಡಿಯೋ ಮಾಡಿ ಅಂತಂದ್ರು. ಮತ್ತೆ ಅದಕ್ಕೆ ನಾನು ಮತ್ತೆ ವಿಡಿಯೋ ಮಾಡಿ ಬಿಟ್ಟಾಗ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ವೀಣಾ ಪಾಟೀಲ್ ಜೊತೆ ಮಾಡಿರಲ್, ಅವ್ರ ಬಗ್ಗೆ ಅವ್ರು ಮೊದ್ಲು ಶಾರ್ಟ್ ಫಿಲ್ಮ್ ಮಾಡಿದ್ರು. ಅವ್ರ ಆಕ್ಟಿಂಗ್ ಹೇಳಕ್ಕಾಗಿದ್ರೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ಅಂದ್ರೆ ಒಂದ್ ಹೆಲ್ಪಿಂಗ್ ನೇಚರ್ ತುಂಬಾ ಇದೆ ಅವ್ರು. ಚಲೋ ಬಂದ್ರ ಅದನ್ನು ಸಾಂಗ್ ಕೂಡ. ಮತ್ತೆ ಇವಾಗ ನೀವು ನಿಮ್ಮ ಕಮೆಂಟ್ ಅದು ಹಿಂಗ ಕಮೆಂಟ್ ನಾಗ ಶಬಾಷ್ ಅಂದಿರ್ತಾರ, ಯಾರೇ ಗುಡ್ ಮೆಮೊರಿ. ಎಲ್ರು ನೋಡಿ ಕಷ್ಟಪಟ್ಟಾಗ ನಮ್ಗೆಲ್ರು ಪ್ರತಿಫಲ ಸಿಗೋದೆ. ದೇವ್ರು ಇದಾನೆ, ಸಾಂಗ್ ಅಲ್ಲಿ ತೋರ್ಸಿದಾನೆ. ಚೆನ್ನಾಗಿ ಸಾಂಗ್ ಮೂಡ್ ಬಂದಿದೆ. ಮತ್ತೆ ವೀಣಾ ಪಾಟೀಲ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ರಘು ಅಣ್ಣಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಆ ಟೀಮ್ ಅಲ್ಲಿ ಇರೋ ಎಲ್ಲ ನನ್ ಜೊತೆ ಕೆಲಸ ಮಾಡಿದವ್ರಿಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿ ಒಂದು ವಿಡಿಯೋ ಶೂಟ್ ಅನ್ನ ಮಾಡಿದ್ರು. ಇವಾಗ ನೀವು ಸಾಂಗ್ ಪ್ರಿಪರೇಷನ್ ಎಲ್ಲ ಹೆಂಗ್ ಮಾಡಿದ್ರಣ್ಣ? ಅಂದ್ರೆ ಸಾಂಗ್ ಒಂದೇ ಸರಿಗೆ ಡನ್ ಹೇಳ್ಬೇಕಂದ್ರೆ ನಾನ್ ಪ್ರಿಪರೇಷನ್ ಏನು ಮಾಡಿಲ್ಲ. ಕರವಸಪ್ಪ ಕುಂಬಾರ್ ನನಗೆ ಲಿರಿಕ್ಸ್ ಕೊಟ್ಟಾದ್ಮೇಲೆ ನಾನು ಸ್ಟುಡಿಯೋ ಒಳಗೆ ಹೋದೆ, ಈ ಸಾಂಗ್ ಹಾಡ್ದೆ. ಈ ತರ ಮೂಡ್ ಬರ್ತದೆ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ. ಸ್ವಲ್ಪ ಚೆನ್ನಾಗ್ ಬಂತು. ಮ್ಯೂಸಿಕ್ ತುಂಬಾ ಚೆನ್ನಾಗಿ ಆಗಿದೆ. ಸೆಕೆಂಡ್ ಟೈಮ್ ಅಲ್ಲಿ ನಾನು ಮತ್ತೆ ಮ್ಯೂಸಿಕ್ ಮಾಡಿದ್ದೆ ಅದೇ ಸಾಂಗ್.
ಮ್ಯೂಸಿಕ್ ಬಿ ಚೆನ್ನಾಗಿ ಬಂತು. ನಮ್ಮೆಲ್ಲ ಮ್ಯೂಸಿಷಿಯನ್ ಟೀಮ್ ಅವರಿಗೆ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸ್ಪೆಷಲಿ ಬಲ್ಲು ಅಣ್ಣ ಆಗ್ಲಿ, ನಮ್ಮ ಶಿವರಾಜ್ ಬಿಜಾಪುರ್ ಆಗ್ಲಿ, ಶಿವಕುಮಾರ್ ಬಿಜಾಪುರ್ ಆಗ್ಲಿ, ನಮ್ಮ ತಬಲಾ ಸಂತೋಷ್ ಸರ್ ಆಗ್ಲಿ, ನಮ್ ಸ್ಟುಡಿಯೋದವರು ರಾಜು ಅಣ್ಣ ಸ್ಟುಡಿಯೋದವರು ಎಲ್ರಿಗೂ ತುಂಬಾ ಥ್ಯಾಂಕ್ ಯು. ಬಟ್ ಒಂದ್ ಸಾಂಗ್ ಹಿಟ್ ಆಗ್ಬೇಕಂದ್ರ ತುಂಬಾ ಜನದು ಶ್ರಮ ಇರ್ತದ್ರಿ. ಇವಾಗ ಯಾರ ನೋಡ್ಬಿಟ್ಟೆ ಭಾರಿ ಮಾಡ್ರ ಸಾಂಗ್ ಅಂತ ಒಂದ್ ಶಾರ್ಟ್ ನಾಗ ಹೇಳ್ಬೋದು, ಬಟ್ ಅದ್ರ ಹಿಂದೆ ಎಷ್ಟು ವರ್ಕ್ ಮಾಡಿರ್ತಾರೆ ನಿಮಗ್ ಮಾತ್ರ ಗುಣ ಇರ್ತದ. ತುಂಬಾ ಎಫರ್ಟ್ ಇದೆ. ಅದು ವಿಡಿಯೋ ಶೂಟ್ ಮಾಡದಾಗಿದ್ರು ನಾನ್ ರಘು ಅಣ್ಣಾಗ ಏನ್ ಎಫರ್ಟ್ ಹಾಕಿದ್ರು ಅವರು. ಅಂದ್ರೆ ಒಂದ್ ಲೊಕೇಶನ್ ಕರೆಕ್ಟ್ ಆಗಿ ಬೇಕು ಅದಕ್ಕೆ, ಅವಾಗೆ ಆ ಸಾಂಗಿಗೆ ಶೂಟ್ ಆಗೋದು. ರಘು ಅಣ್ಣಾಗೂ ನಾನು ತುಂಬಾ ಥ್ಯಾಂಕ್ ಯು ಹೇಳ್ತೀನಿ. ತುಂಬಾ ಚೆನ್ನಾಗಿ ವಿಡಿಯೋ ಮೂಡ್ ಬಂದಿದೆ ಅವ್ರಿಂದ. ಬಟ್ ಇವಾಗ ನಿಮ್ ಸಾಂಗಿಗೆ ರೀಲ್ಸ್ ಅದು ಮಾಡ್ತಾರಲ್ರಿ ಅಣ್ಣ, ನಾವ್ ನಿಮ್ ಸಾಂಗಿಗೆ ರೀಲ್ಸ್ ಮಾಡಿ ಚಲೋ ಹೊಡೆಯತ್ ಅಂತ ಹೇಳ್ಯಾರ. ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ, ಕಾಲ್ ಮಾಡಿದ್ದಾರೆ, ಮೆನ್ಷನ್ ಮಾಡ್ತಾರೆ, ಮೆನ್ಷನ್ ಬ್ಯಾಕ್ ಮಾಡ್ತೀವಿ. ತುಂಬಾ ಜನ ರೀಲ್ಸ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಿಮ್ ಸಾಂಗ್ ಬೇರೆದವ್ರು ಯೂಸ್ ಮಾಡ್ತಾ ಇದಾರಲ್ಲ, ಅವ್ರ ಚಾನಲ್ ಮಿಲಿಯನ್ ಗಂಟ್ಲೆ ಯೂಸ್ ಅದಾರಿ, ನಿಮ್ದು ಚಾನಲ್ದಾಗ 15 ಲಕ್ಷ. ಅಲ್ಲ ಮಾಡ್ಲಿ, ಈಗ ನೋಡ್ರಿ ನಮ್ಲಿಂತ ಅವ್ರಿಗೆ ಹೆಲ್ಪ್ ಆಗ್ತದಂದ್ರ ನಾವ್ ಯಾಕೆ ಬೇಡ? ನಮ್ಲಿಂತ ಅವ್ರಿಗೆ ಹೊಟ್ಟೆ ತುಂಬಿಸ್ಕೊಲಿ. ಎಲ್ಲರೂ ಬೆಳಿಬೇಕು, ಎಲ್ಲರೂ ಇರ್ಬೇಕು, ಒಂದಾಗಿರ್ಬೇಕು ಅಷ್ಟೇ, ನಮ್ದೇನಿಲ್ಲ. ಬಟ್ ಕ್ರೆಡಿಟ್ ಅದು ನಿಮ್ ಕೊಟ್ಟಾರ ಅವರು? ಕ್ರೆಡಿಟ್ ಕೊಟ್ಟಿದ್ದಾರೆ, ಎಲ್ರು ಕ್ರೆಡಿಟ್ ಕೊಟ್ಟಿದ್ದಾರೆ, ಎಲ್ರು ಕ್ರೆಡಿಟ್. ಅಂದ್ರೆ ನೀವ್ ಹೇಳ್ತಿರೋದಂದ್ರೆ ಒಬ್ಬರಿಗೊಬ್ರು ಸಾಂಗ್ ಮಾಡ್ತಾ ಇರ್ರಿ, ಬೆಳೆಸ್ತಾ ಇರ್ಬೇಕು, ಕಲೆಯನ್ನು ಬೆಳೆಸ್ಕೊತ ಹೋಗ್ಬೇಕು. ಮತ್ತ ಅದೇ ತರದ ಒಬ್ರು ಮಂಗಳಮುಖಿನೂ ನಿಮ್ ಸಾಂಗ್ ಹಾಡಿದಾರೆ. ಹೌದು, ಅವ್ರ ಬಗ್ಗೆ ಹೇಳ್ಬೇಕು. ಮಂಗಳಮುಖಿ ಅವರು, ಸಾರಿ ಅವ್ರ ಹೆಸರು ನೆನಪಿಲ್ಲ ಆಕ್ಚುಲಿ. ಅವ್ರ ರೀಲ್ ಮಾಡಿದ್ರು. ಆ ರೀಲ್ ಲಿಂತ ನನ್ಗೆ ತುಂಬಾ ಬೆನಿಫಿಟ್ ಆಯ್ತು. ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರನ್ನು ತುಂಬಾ ರೀಲ್ಸ್ ನಾಗ್ನು ವೈರಲ್ ಅವ್ರೇ ನಿಮ್ ಫೋನ್ ಹಚ್ಚಿ ಹಿಂಗ್ ಮಾತಾಡಿಲ್ಲ ಏನಿಲ್ಲ? ಫೋನ್ ಅವರು ಹಚ್ಚಿಲ್ಲ, ಅವ್ರ ನಂಬರ್ನು ಸಿಕ್ಕಿಲ್ಲ ನಂಗೆ. ಬಟ್ ಕಾಲ್ ಮಾಡಿ ಹೇಳ್ತೀನಿ ನಾನು ಅವ್ರಿಗೆ. ಮುಂದೆ ಒಂದ್ ದಿನ ಕಾಂಟ್ಯಾಕ್ಟ್ ಆಗ್ಬೋದ್ರಿ ನಿಮ್? ಮಾಡ್ತೀನಿ, ಖಂಡಿತ ಮಾಡ್ತೀನಿ ಅವ್ರಿಗೆ. ತುಂಬಾ ಚೆನ್ನಾಗಿ ಅವ್ರನ್ನು ರೀಲ್ಸ್ ಅದು ಮಾಡ್ತಾ ಇದಾರೆ. ಅವರು ರೀಲ್ಸ್ ಚೆನ್ನಾಗಿ ಮಾಡ್ತಾರೆ. ಈ ಸಾಂಗಿಂದ ಒಂದು ಲೈನ್ ಹೇಳ್ಬೋದೇಂತ? ಕಾಡಿಬೇಡಿನ ಕಾಡಿಬೇಡಿ ಪ್ರೀತಿ ಮಾಡಿನಿ ಗೆಳತಿ ನಾನಿನ್ನ, ಕಾಡಿಬೇಡಿ ಪ್ರೀತಿ ಮಾಡಿನಿ ಗೆಳತಿ ನಾನಿನ್ನ, ಮರೆದಿಲ್ಲ ಗೆಳತಿ ಸಾಯೋತನ ನೀ ನನ್ನ ಜೀವನ, ನಾನಿನ್ನ ಸ್ವಾದರ ಮಾವನ, ನನ್ನ ಮುದ್ದಿನ ಸೊಸೆ ನೀನ. ಸೂಪರ್. ಬಟ್ ರಿಯಲ್ ಇಲ್ಲಿ ಆಡೋದಕ್ಕೆ ಮ್ಯೂಸಿಕ್ ಇಲ್ಲ, ಅದಕ್ಕೆ ಕೇಳಕ್ನು ಒಬ್ಬರದ್ದು ಮ್ಯೂಸಿಕ್ ಕಂಪೇರ್ ಮಾಡಿದಾಗ ಅವಾಗ ಬೀಟ್ಸ್ ಅದು ಬರ್ತದೆ, ನಿಮ್ದು ರೆಗ್ಯುಲರ್ ಬೀಟ್ಸ್. ಮತ್ತೆ ಎಡಿಟಿಂಗ್ ಎಲ್ಲ ಯಾವ ತರ ಮಾಡಿಸಿದ್ರ? ಅಂದ್ರೆ ಎಡಿಟಿಂಗ್ ಎಲ್ಲ ನಮ್ ವೀಣಾ ಪಾಟೀಲ್ ಅಕ್ಕನೇ ಮಾಡಿದ್ದು. ಅವ್ರು ತುಂಬಾ ಚೆನ್ನಾಗಿ ಎಡಿಟ್ ಮಾಡ್ತಾರೆ. ಈಗಲೂ ಕೂಡ ಮುಂದೆ ಅವ್ರ ಜೊತೆ ಕೆಲಸ ಮಾಡೋದಿದೆ. ಮುಂದೆ ಅವರು ಚೆನ್ನಾಗಿ ಎಡಿಟ್ ಮಾಡ್ತಾರೆ, ಶೂಟ್ ಮಾಡ್ತಾರೆ. ಮುಂದೆ ಕೆಲಸ ಮಾಡೋದಿದೆ ಅವ್ರಿಗೆ. ಮತ್ತೆ ನಿಮ್ದು ಈ ಸಾಂಗ್ ಬಿಟ್ಟು ಇನ್ನು ಹೊಸ ಸಾಂಗ್ ಯಾವ್ದಿದೆ? ಈಗ ಇನ್ ಮುಂದೆ ಇನ್ನೊಂದ್ ಸಾಂಗ್ ಇದೆ. ಅಂದ್ರೆ ಯಾವ ತರ ಅಂದ್ರೆ, ಒಂದ್ ಹುಡುಗಿ ಇರ್ತಾನೆ. ಹುಡುಗಿ ಬಿಟ್ಟು ಬೆಂಗಳೂರು ದುಡಿಯಕ್ ಹೋಗ್ತಾನೆ, ಹೌದಲ್ವಾ? ಬೆಂಗಳೂರು ದುಡಿಯಕ್ ಹೋದಾಗ ಹುಡುಗಿಗೆ ಮನೆಯಲ್ಲಿ ಮದುವೆ ಮಾಡ್ತಾರೆ. ಆ ಹುಡುಗಿ ಕೊರಗ್ನಲ್ಲೇ ಇರ್ತಾನೆ. ಆ ತರ ಒಂದ್ ಫೀಲಿಂಗ್ ಸಾಂಗ್. ಅಂದ್ರೆ ಯಾವ ತರ ಅಂದ್ರೆ, ದುಡಿಯಾಕ ಹೊಂಟಿ ಬೆಂಗಳೂರ, ಆಕಾಶಾರ ಕಾಲುಂಗುರ, ಈ ತರ ಒಂದು ಫೀಲಿಂಗ್ ಸಾಂಗ್. ಇದು ಚೆನ್ನಾಗಿದೆ. ನಮ್ ಪಾಡ್ಕಾಸ್ಟ್ ನಾಗ ಇದನ್ನು ಸ್ವಲ್ಪ ರಿವೀಲ್ ಮಾಡಿದ್ರೆ ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಈ ಪಾಡ್ಕಾಸ್ಟ್ ನೋಡೋರಿಗೆ ಒಂದೆಷ್ಟು ಇದು ಸಾಂಗ್ ಬರ್ತದ ಅಂತ ನಿಮ್ ಅವ್ರಿಗೆ ಮೈಂಡ್ ಸೆಟ್. ಅದನ್ನು ವಿಡಿಯೋ ಸಾಂಗ್ ಕಮಿಂಗ್ ಸೂನ್ ಅಲ್ಲಿ ಬರ್ತಾ ಇದೆ. ಅತಿ ಶೀಘ್ರದಲ್ಲಿ ನಾವು ರಿಲೀಸ್ ಮಾಡ್ತೀವಿ. ಶೂಟ್ ಆಗ್ಬೇಕು, ರೆಕಾರ್ಡ್ ಆಗಿದೆ, ಶೂಟ್ ಮಾಡ್ತೀವಿ. ಅತಿ ಶೀಘ್ರದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ. ಇವಾಗ ಮತ್ತು ಈಗ ಆಲ್ರೆಡಿ ಈ ಸಾಂಗ್ ಆದ್ಮ್ಯಾಗ ಇನ್ನೊಂದು ಪಂಚಮಿದೊಂದು ಮಾಡಿ ಅದ್ ಬಿಟ್ವಿ ನಾವು. ಆಕ್ಚುಲಿ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಬಾರ ನನ್ನ ರಗಿಣಿ ಜೋಕಾಲಿ ತರ್ತೀನಿ, ಬಾರ ನನ್ನ ರಗಿಣಿ ಜೋಕಾಲಿ ಕಟ್ತೀನಿ, ಈ ತರ ಫೀಲಿಂಗ್ಸ್ ಅಂದ್ರೆ. ಈ ಸಾಂಗ್ ಬರ್ದಿರೋರು ನಮ್ಮ ಶಾಂತು, ಜಡ್ಡಿಮನಿ ಶಾಂತು ಅಂತ, ಮಾದನ್ ಬರ್ಗದು, ಮಾದನ್ ತಾಲೂಕದವರು. ಅವರು ಚೆನ್ನಾಗಿ ಲಿರಿಕ್ಸ್, ಅವರಿಂದಾನು ಚೆನ್ನಾಗಿ ಮೂಡ್ ಬಂದಿದೆ. ಹಾಡ್ಬೇಕು, ಅವರು ಲಿರಿಕ್ಸ್ ಚೆನ್ನಾಗಿ ಬರ್ತಾವ. ಅವ್ರಂತಾರೆ ಹಾಡಿ ಸಂದೇಶನ ನೀವು ಮಾಡ್ತೀರಾ. ಸೊ ಅವ್ರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಗೆ. ಹೀಗೆ ಸಪೋರ್ಟ್ ಮಾಡ್ತಾರೆ, ಹೀಗೆ ಅವ್ರಿಗಿಂತ ನಮ್ಗೆ ಲಿರಿಕ್ಸ್ ಬರ್ಲಿ. ಅಂದ್ರೆ ನೀವು
ಈ ಸಾಂಗ್ ಎಲ್ಲ ಹಾಡ್ತಿರಲ್ರಿ, ನಿಮ್ ಗುರು ಯಾರು? ಸಾಂಗ್ ಹಾಡ್ತೀವಿ ನಾವು. ಗುರು ಅಂದ್ರೆ ಸರ್ ನಾವು ಎಲ್ಲಿ ಕಲ್ತಿಲ್ಲ ಸರ್. ಯಾಕಂದ್ರೆ ನಾವು ಊರಲ್ಲೇ ಭಜನೆ ಒಳಗ ಹಾಡ್ಕೊತ ಬಂದಿದ್ವಿ. ನಾವು ಹಿಂಗ್ ಕಲ್ತಿಲ್ಲ. ಎಲ್ರಿ ಭಜನೆ ಹೋಯ್ತು ಅಂದ್ರೆ ನಾವು ಹೋಗಿ ಕೂಡ್ತೀವಿ, ಚಾನ್ಸ್ ಕೊಟ್ರೆ ಒಂದ್ ಹಾಡ್ತೀವಿ, ನಮ್ಗೊಂದ್ ಚಾನ್ಸ್ ಕೊಡುತ್ತೆ ಕೇಳ್ತಿರ್ತೀವಿ. ಇಲ್ಲ ಇವಾಗ ನಾವ್ ಕಲೆ ಕೇಳುದು ಏನ್ ತಪ್ಪಿದೆ ಅಲ್ಲ ಸರ್. ನಾವೊಂದ್ ಹಾಡ್ತೀವಿ, ಒಂದ್ ಚಾನ್ಸ್ ಕೊಡಿದ್ರೆ ಹಾಡ್ತಾ ಅದು ಹಂಗೆ ಪ್ರಾಕ್ಟೀಸ್ ಆಗ್ಬಿಡುತ್ತೆ. ನಿಮ್ ಸಾಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಭಕ್ತಿಗೀತೆ ಯಾವ್ದಾರ ಹಾಡ್ರೆ? ಭಕ್ತಿಗೀತೆ ಇಲ್ಲ, ಇವಾಗ ಬರುತ್ತೆ ಕಮಿಂಗ್ ಸೂನ್ ಅಲ್ಲಿ ಭಕ್ತಿಗೀತೆನೂ ಬರುತ್ತೆ. ಭಕ್ತಿಗೀತೆ ಅಂದ್ರೆ ನಾನ್ ಜನಪದ ಶರಣಬಸವೇಶ್ವರ ಭಜನಾ ಅಲ್ಲಿ ಸೋಮವಾರಕ್ಕೊಮ್ಮೆ ಭಜನೆ ನಡೆಯುತ್ತೆ ಸರ್. ಅವಾಗ ಹೋಗ್ತಿದೆ ಅಲ್ಲಿ ಶರಣಬಸವೇಶ್ವರ ಮೇಲೆ ಹಾಡ್ತಿದ್ದೆ. ಆ ಸಾಂಗ್ ಕೂಡ ಚೆನ್ನಾಗಿ ಮೂಡ್ ಬಂದಿ ಹಾಡ್ತಿದ್ದೆ. ಆ ತರ ಒಂದ್ ಲೈನ್ ಹಾಡು. ಅರಳ ಗುಂಡಗಿಯಲ್ಲಿ ನಿನ್ನಯ ಜನನ, ಚಾಲುಕ್ಯ ಮನೆತನಕ್ಕೆ ನೀನಾದೆ ಶರಣ. ನಿತ್ಯವೂ ಮಾಡಿದೆ ಗುರುವಿನ ಸ್ಮರಣ, ಸತ್ಯಕಾಯಕ ಜ್ಯೋತಿ ನೀನಾದೆ ಶರಣ. ಪರಮೇಶ್ವರ ಜಗದೀಶ್ವರ, ಕಲಬುರಗಿ ಶ್ರೀ ಶರಣ ಬಸವೇಶ್ವರ. ಭಕ್ತಿಗೀತೆ ಅಂದ್ರೆ ಎಷ್ಟು ನಮ್ ಒಳಗಿಂದ ವೈಫ್ಸ್ ಹೊರಗಡೆ ಬರ್ತದೆ ನೋಡಿ. ಅಂದ್ರೆ ಶರಣಂದ್ ಹಾಡ್ನು ಶರಣ ಗೀತೆ ಹಾಡ್ತೀನಿ ನಾನು. ಶರಣನ್ ತುಂಬಾ ಬರ್ತಾರೆ, ಶರಣಂದು ಸಾಂಗ್ ಹಾಡ್ತೀನಿ. ಶರಣ ಅಂದ್ರೆ ಬಹಳ ನಿಮ್ಗೆ ಇಷ್ಟ ತುಂಬಾ ಇಷ್ಟ. ಇವಾಗ್ನು ಅಂದ್ರೆ ಹೋಗಿ ಹಾಡ್ತಿದ್ದೆ. ನಾನು ಇವಾಗ ಜನಪದ ಭಜನೆ ಮೇಲೆ ಹಾಡ್ತೀನಿ ಅಂತಂದ್ರೆ ಶರಣನ್ ಹಾಡಿನ ಮೂಲಕ ನಾನು ಪರಿಚಯ ಆಗಿದ್ದು ಜನ ಎಲ್ಲ ಕಡೆ. ಅಂದ್ರೆ ಇವಾಗ ನಿಮ್ಗೆ ಶರಣ ಗುಡಿದವ್ರು ಈ ತರ ಫೇಮಸ್ ಆದ್ಮ್ಯಾಗ ಏನ್ರ ರೆಕಗ್ನೈಸ್ ಮಾಡ್ಯಾರ? ಶರಣ ಆಶೀರ್ವಾದ ಇದ್ರೆ ಸಾಕು. ಶರಣರ ಆಶೀರ್ವಾದ ಇದ್ರೆ ಸಾಕು. ಯಾಕಂದ್ರೆ ನಮ್ಮ ಕಲಬುರ್ಗಿ ಭಾಗದಲ್ಲಿ ಸ್ವಲ್ಪ ಯಾರ್ಯಾರು ಸಾಧನೆ ಮಾಡಿರ್ತಾರ ಅವ್ರಿಗೆಲ್ಲ ಯಾವ್ದೇ ಪ್ಲಾಟ್ಫಾರ್ಮ್ ಅಲ್ರಿ ಅವ್ರಿಗೆ ರೆಕಗ್ನೈಸ್ ಸಿಗ್ಬೇಕ್ರಿ. ಅಂದ್ರೆ ಗೊತ್ತಿರ್ಲಿಲ್ಲ ಅವ್ರಿಗೆ, ಗೊತ್ತಿಲ್ಲ ಕಾಣಿಸ್ತದೆ. ನೋಡಿದ್ರೆ ಕರೆಸ್ತಾರೆ, ಸನ್ಮಾನ ಮಾಡ್ತಾರೆ. ಯಾಕಂದ್ರೆ ಎಲ್ಲಾ ಭಾಗದಿಂದ ಬೆಳಿತಾಗತ್ತಾರ, ನಮ್ ಭಾಗನಾಗ್ನು ಬೆಳಿಬೇಕಂತ ನಮ್ದು ಉದ್ದೇಶ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತತ್ವಪದ ಅಂತೂ ಯಾಕ್ ಮಾಡತಿದೀನಿ ವನ ಚಿಂತಿ, ಯಾಕ್ ಮಾಡತಿದೀನಿ ವನ ಚಿಂತಿ, ನಿನಗ ಬಡುಕೊಂಡದ ಮಾಯದ ಭ್ರಾಂತಿ. ಕಡಿಕೋಳ್ ಮಡಿವಾಳೇಶ್ವರ ಗೀತೆ ತತ್ವಪದ. ಇದು ಕೂಡ ನಾವು ಹಾಡ್ತಿರ್ತೀವಿ ಭಜನೆಯಲ್ಲಿ. ತುಂಬಾ ಸಾಂಗ್ ಹಾಡ್ತಿದ್ವಿ, ತತ್ವಪದ ಆಗ್ಲಿ, ಜಾನಪದ ಆಗ್ಲಿ, ಭಾವಗೀತೆ ಆಗ್ಲಿ, ತುಂಬಾ ಗೀತೆಗಳು ಹಾಡ್ತಾ ಇದ್ವಿ. ಮೇನ್ ಅದ್ರ ಮೇಲೆ ನಮ್ದು ಒಳಗದು ಹಾಡ್ಬೇಕು, ಎಲ್ಲ ಚೆನ್ನಾಗಾಗುತ್ತೆ. ಈಗ ನೀವು ಬೇರೆ ಬೇರೆ ಭಾಷೆದಾಗ್ನು ಹಾಡ್ತೀರೇನ್? ಹೌದು, ನಾನು ಬೇರೆ ಬೇರೆ ಭಾಷೆಯಲ್ಲೂ ಹಾಡ್ತೀನಿ. ಮರಾಠಿ ಆಗ್ಲಿ, ಕನ್ನಡ ಆಗ್ಲಿ, ಹಿಂದಿ ಆಗ್ಲಿ, ತೆಲುಗು ಆಗ್ಲಿ, ಅವು ಲ್ಯಾಂಗ್ವೇಜ್ ಕೂಡ ಹಾಡ್ತೀನಿ. ನೀವು ಮರಾಠಿ ಏನಾರ ನನಗ್ ಒಂದ್ ತರಕ್ ಬರ್ತೀರಿ. ನೀವು ಒಂದು ಸ್ಟೇಜ್ ಮ್ಯಾಗ ಎಲ್ಲಮ್ಮ ತಾಯಿ ಬಗ್ಗೆ ಸಾಂಗ್ ಮಾಡಿರಲ್ರಿ, ಡಾನ್ಸ್ ಅದು ಪೂರಾ ಜೋಶಲ್ಲಿ ಮಾಡಿದೀರ. ಅದ್ರ ಬಗ್ಗೆ ಅದು ನೋಡ್ಬಿಟ್ಟು ಏನ್ ಇಷ್ಟು ಜೋಶಲ್ಲಿ ಸಾಂಗ್ ಮಾಡಿದಾರಲ್ಲ ಅಂತ. ಅಲ್ಲ, ಆ ಸಾಂಗ್ ಒಂದ್ ಮೋಟಿವೇಶನ್ ಸಾಂಗ್ ಇದೆ. ಅದು ಆ ಸಾಂಗ್ ಹಚ್ಚಿದ್ರೆ ಎನರ್ಜಿನೇ. ಎಲ್ಲಮ್ಮ ಸಾಂಗ್, ಗಲ್ಲಾಟಿ ಬಂದಾರ ಒಂದ್ ಸಾಂಗ್. ಆ ಸಾಂಗ್ ಅಲ್ಲಿ ಒಂದ್ ಎನರ್ಜಿ ಇದೆ, ಒಂದ್ ಮೋಟಿವೇಶನ್ ಇದೆ, ಒಂದ್ ಮೆಸೇಜ್ ಇದೆ ಅದರಿಂದ. ಸೊ ಆ ಡಾನ್ಸ್ ಸಲುವಾಗಿ ನಾನು ಗಡ್ಡ ಮೀಸೆ ತೆಗ್ಸಿ. ಅಂದ್ರೆ ನಾನು ಯಾವ ತರ ಅಂದ್ರೆ ಒಂದು ಎಲ್ಲಮ್ಮ ಮಂಗಳಮುಖಿ ತರ ನಾನು ಕಾಣಿಸ್ಬೇಕು. ಆ ತರ ಒಂದು ಕಾನ್ಸೆಪ್ಟ್ ತಗೊಂಡು ಒಂದ್ ಕಾಂಪಿಟೇಷನ್ ಇತ್ತು ರಂಗಮಂದಿರ ಒಳಗೆ. ಸೊ ಅದು ನಮ್ ಡಾನ್ಸ್ ಎಜೆ ಸ್ಟುಡಿಯೋ ತುಂಬಾ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ರು. ಅರವಿಂದ್ ಜಾಧವ್ ಅಂತ ಎಜೆ ಡಾನ್ಸ್ ಸ್ಟುಡಿಯೋಗಳು. ನೀವು ಮಾಡ್ಬೇಕು, ನಿಮ್ ಕೈಲಿ ಆಗುತ್ತೆ ಅಂತಂದ್ರು. ಆಯ್ತು ಸರ್ ನಾನು ಮಾಡ್ತೀನಿ ಅಂತಂದು ಕೊರಿಯೋಗ್ರಫಿ ಮಾಡಿದ್ರು. ಒಂದ್ 2-3 ದಿನದಲ್ಲಿ ಕೊರಿಯೋಗ್ರಫಿ ಮಾಡಿದ್ರು. ಬಟ್ ಮತ್ತೆ ಆ ಶೋ ಕೊಟ್ವಿ. ಆ ಶೋ ಅಲ್ಲಿ ಫಸ್ಟ್ ಪ್ರೈಸ್. ಅಂದ್ರೆ ತಾಯಿದು ಆಶೀರ್ವಾದ ನಿಮ್ಗೆ ಆಗ್ಯಾದ. ತುಂಬಾ ಚೆನ್ನಾಗಿ ಬಂದ. ಎಲ್ಲಮ್ಮ ತಾಯಿ ಆಶೀರ್ವಾದ ಆಗ್ಯಾದ ನಿಮ್ಗೆ. ಆಗಿದೆ. ಅದಕ್ಕೆ ಪ್ರಿಪ್ರೇಷನ್ ಹೆಂಗಿತ್ತು ಡ್ಯಾನ್ಸ್ ಮೊದ್ಲೇ? ಇವಾಗ ಒಂದ್ ಡ್ಯಾನ್ಸ್ ಮಾಡೋದ ಅಂದ್ರೆ ಅದ್ರ ಪ್ರಾಕ್ಟೀಸ್ ಎಷ್ಟ್ ಸರಿ ಮಾಡ್ತೀವಿ? ಪ್ರಾಕ್ಟೀಸ್ ನೋಡಿ ಸರ್, 4 ದಿನ ನಾವು ಪ್ರಾಕ್ಟೀಸ್ ಮಾಡಿದ್ವಿ. 4 days ನಾವು
ಪ್ರಾಕ್ಟೀಸ್ 4-5 ಗಂಟೆ ಮಾಡ್ತಿದ್ವಿ. 4-5 ಗಂಟೆ ಪ್ರಾಕ್ಟೀಸ್ ಮಾಡಿದ್ವಿ. ಆ ನನ್ ಮೀಸೆ ಅಸೋರ್ ಅಂದ್ರು ಸರ್, ನೀವು ಮೀಸೆ ದಾಡಿ ತೆಗಿಬೇಕು ಅಂತ. ಅಂದೆ ನಾನು, ಸರ್ ನಾನ್ ಮೀಸೆ ದಾಡಿ ತೆಗ್ಸಿದ್ ಚೆನ್ನಾಗ್ ಕಾಣಲ್ಲ ಅಂತಂದೆ. ಇಲ್ಲ, ಈ ಪಾರ್ಟ್ ಅಲ್ಲಿ ಹಿಂಗಿದೆ, ಈ ತರ ಇರ್ಬೇಕು ಅಂತ. ಸರಿ ಸರ್, ನೀವ್ ಹೆಂಗಂತೀರಾ ಹಂಗ ತೆಗೆದ್ಬಿಟ್ಟು ಸೀರೆ ಗೀರೆ ಎಲ್ಲ ಉಡ್ಸಿದ್ರು. ಸೇಮ್ ಯಾವ ತರ ಅಂದ್ರೆ ಮಂಗಳಮುಖಿ ಯಾವ ತರ ಎಲ್ಲಮ್ಮ ಜಾತ್ರೆಯಲ್ಲಿ ಕುಣಿತಾರ, ಅಂದ್ರೆ ಒಂದ್ ನೃತ್ಯ ಮಾಡ್ತಾರಲ್ಲ, ಆ ತರ ನಂಗೆ ರೆಡಿ ಮಾಡಿದ್ರು. ಸೊ ಚೆನ್ನಾಗಿ ಡಾನ್ಸ್ ಬಂತು, ಫಸ್ಟ್ ಪ್ರೈಸ್ ಬಂತು, ಚೆನ್ನಾಗಿ ರೆಸ್ಪಾನ್ಸ್ ಬಂತು ಆ ಡ್ಯಾನ್ಸ್. ಡ್ಯಾನ್ಸ್ ಮಾಸ್ಟರ್ ಅದು ಏನ್ ಹೇಳೋದು? ಡ್ಯಾನ್ಸ್ ಮಾಸ್ಟರ್ ನನ್ಗೆ ಅವ್ರು ಪರಿಚಯ ಆಗಿದ್ದು 5 ವರ್ಷ ಅಂತ ನನ್ ಪರಿಚಯ. ಅವ್ರ ಬಳಿ ನಾನು ಹೋಗಿದ್ದೆ, ಸರ್ ನಾನು ಈ ತರ ಡಾನ್ಸ್ ಮಾಡ್ತೀನಿ, ನನ್ಗೂ ಹಾಬಿ ಇದೆ ಅಂತ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ, ಸರಿ ಬನ್ನಿ ಅಂತ ಒಂದೇ ಮಾತಲ್ಲಿ ಬನ್ನಿ. ಅಲ್ಲೇ ಡಾನ್ಸ್ ಮಾಡ್ಕೊಂತ ಅಲ್ಲೇ ಅವ್ರ ಜೊತೆ ಬಾಂಡಿಂಗ್ ಚೆನ್ನಾಗಿ ಬೆಳೀತು. ಇವಾಗ ಕೂಡ ಇದೆ, ಇವಾಗ ಜೊತೆಗಿದ್ದಾರೆ. ಹೇಳ್ತಾರೆ ಬನ್ನಿ ಡಾನ್ಸ್ ಮಾಡಿ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಿಮ್ದು ಡ್ಯಾನ್ಸ್ ಜರ್ನಿ ಯಾವಾಗ ಸ್ಟಾರ್ಟ್ ಆಯ್ತು? ನನ್ ಡಾನ್ಸ್ ಅಲ್ಲಿ ನಾನು ಚಿಕ್ಕವನಿದ್ದಾಗಲೂ ಕೂಡ ಡಾನ್ಸ್ ಮಾಡ್ತಿದ್ದೆ. ಸ್ಕೂಲಲ್ಲಿ ಮಾಡ್ಕೋದ್ ಬರ್ತಿದ್ದೆ. ಸ್ಕೂಲಲ್ಲಿ ಊರಲ್ಲಿ ಹಲಿಗೆ ಇತ್ತಂದ್ರೆ ಹೋಗಿ ಮಾಡ್ತಿದ್ದೆ. ಗಣೇಶೋತ್ಸವ ಇತ್ತಂದ್ರೆ ಮಾಡ್ತಿದ್ದೆ. ಹಂಗೆ ಹಾಬಿ ಅದು ಒಂಥರ ಚಿಕ್ಕವನಿದ್ದಾಗೆ ಮಾಡ್ಕೋದ್ ಬಂದಿದ್ದೆ ಡಾನ್ಸ್. ಇವಾಗ ನಿಮ್ದು ಡ್ಯಾನ್ಸ್ ಕ್ಲಾಸ್ ಮಾಡ್ರಿ ಅಂತ ಕೇಳ್ತಾ. ಹೌದು, ಆಳಂದ್ ಕಾಲನಿ, ಸಂತೋಷ್ ಕಾಲನಿ ಹತ್ರ ಇದೆ ಎಜೆ ಡ್ಯಾನ್ಸ್ ಸ್ಟುಡಿಯೋ ಅಂತ. ಇವಾಗ ಸ್ಟಾರ್ಟ್ ಇದೆ. ಮತ್ತೆ ಇವಾಗ ದಸರಾ ಬರುತ್ತೆ ಅಲ್ಲ, ದಾಂಡಿಯಾ ಅಂತ ದಾಂಡಿಯಾ ನೈಟ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಅಂದ್ರೆ ಇವಾಗ ನಿಮ್ದು ಡ್ಯಾನ್ಸ್ ಕ್ಲಾಸ್ ನಾಗ ಎಷ್ಟು ಸ್ಟೂಡೆಂಟ್ ಅದಾರ? ಇವಾಗ ಅಂದಾಜು ಒಂದು 50 ಜನ ಇದಾರೆ. 50 ಜನ. ಫಿಟ್ನೆಸ್ ಇರುತ್ತೆ, ಮಾರ್ನಿಂಗ್ ಫಿಟ್ನೆಸ್ ಇರುತ್ತೆ, ಈವ್ನಿಂಗ್ ಡ್ಯಾನ್ಸ್ ಕ್ಲಾಸಸ್, ಜೂನಿಯರ್ ಬ್ಯಾಚ್, ಸೀನಿಯರ್ ಬ್ಯಾಚ್ ಅಂದ್ರೆ ಡ್ಯಾನ್ಸ್ ನಾಗ ಯಾವ್ದೇ ತರ ಅಂದ್ರೆ 2-3 ವೆರೈಟಿ ಇರ್ತವಲ್ರಿ ಡ್ಯಾನ್ಸ್? ಎಲ್ಲಾ ತರನು ಡ್ಯಾನ್ಸ್, ಹಿಪ್ ಹಾಪ್ ಆಗ್ಲಿ, ಕ್ಲಾಸಿಕಲ್ ಆಗ್ಲಿ, ಎಲ್ಲಾ ತರ ಡ್ಯಾನ್ಸ್ ನಾವು ಕಲಿಸ್ತೀವಿ. ಇದು ಎಷ್ಟು ವರ್ಷದಿಂದ ಆಯ್ತು ಅಂದ್ರೆ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ? ನಾನ್ ಸೇರಿದ್ದು 5 ವರ್ಷದಿಂದ. ಅವ್ರು ಮೊದ್ಲಿಂದಾನೇ ಅವ್ರು ಬೇರೆ ಕಡೆ ಡ್ಯಾನ್ಸ್ ಟೀಚ್ ಮಾಡ್ಕೊಡ್ತಾ ಇದ್ರು, ಅಂದ್ರೆ ಲರ್ನ್ ಮಾಡ್ಕೊಡ್ತಾ ಇದ್ರು, ಡ್ಯಾನ್ಸ್ ಕಲಿಸ್ತಾ ಇದ್ರು. ಇವಾಗ ಅವರೆಷ್ಟು ಸ್ವಂತ ಸ್ಟುಡಿಯೋ ಹಾಕಿದ್ದಾರೆ. ಏನು ಪಾರ್ಟ್ನರ್ ಅದ? ಇಲ್ಲ ಹಂಗೇನಿಲ್ಲ, ಒಂದ್ ಫ್ರೆಂಡ್ ಆಗಿ ನನ್ಗೆ ವೆಲ್ಕಮ್ ಮಾಡಿದ್ರು. ನಾನು ಇವಾಗ್ನು ಅವ್ರ ಫ್ರೆಂಡ್ ಆಗಿದ್ದೀನಿ, ಅವ್ರ ಜೊತೆಗೆ. ಹಂಗೇನಿಲ್ಲ ಪಾರ್ಟ್ನರ್. ಅಂದ್ರ ಇಬ್ರು ಜಾಯಿಂಟ್ ಆಗಿ ನಾನು ಮಾಡ್ತೀನಿ. ಅವರು ನನ್ ಕೆಲ್ಸಕ್ಕೆ ಏನಾದ್ರು ಇದ್ದಾರೆ ನಂಗೆ ಹೆಲ್ಪ್ ಮಾಡಿದ್ದಾರೆ, ನಾ ಅವ್ರಿಗೆ ಹೆಲ್ಪ್ ಮಾಡಿದ್ದೀನಿ. ಹೆಲ್ಪಿಂಗ್ ಮಾಡ್ಕೋತ ಅಂಡರ್ಸ್ಟ್ಯಾಂಡಿಂಗ್ ಮೇನ್ ಇಂಪಾರ್ಟೆಂಟ್. ಯಾವಾಗ್ನು ನಾವ್ ಏನೇ ಕೆಲಸ ಮಾಡಿದ್ರು ನಂಬಲ್ಲಿ ಭಾವನೆದಾಗ ಅಂಡರ್ಸ್ಟ್ಯಾಂಡಿಂಗ್ ಇತ್ತ ನಾವ್ ಏನು ಗೆದಿಬಹುದು. ಮತ್ತೆ ಇವಾಗ ನಿಮ್ ಸ್ಟೂಡೆಂಟ್ ಎಲ್ಲ ಏನಂತಾರ ನಿಮ್ ಡ್ಯಾನ್ಸ್ ಹೇಳ್ಕೊಡೋ ಟೈಮ್ ಮಿಸ್ಟೇಕ್ ಅದು ಮಾಡಿದಾಗ ನೀವು ಅವ್ರಿಗೆ ಯಾವ ತರ ಟೀಚಿಂಗ್ ಮಾಡ್ತೀರ? ಹೆಂಗಂದ್ರೆ ನಾವು ಡ್ಯಾನ್ಸ್ ಕಲಿಸ್ಕೊಡುವಾಗ ನಮಗ್ ನೋಡಿ ಸ್ಟೂಡೆಂಟ್ ಗೆ ಎನರ್ಜಿ ಬರಬೇಕು. ಮೇನ್ ಅದು ನಮಗ್ ನೋಡಿ ಅವ್ರು ಡ್ಯಾನ್ಸ್ ಮಾಡೋದಲ್ವ, ನಮ್ ಎನರ್ಜಿ ಅವ್ರಿಗೆ ಮೋಟಿವೇಟ್ ಮಾಡ್ಬೇಕು ನಾವು. ಬೇಸಿಕ್ ಇರುತ್ತೆ, ಬೇಸಿಕ್ ಅಂತ ಕಲಿಸ್ಕೋದ ಬರಬೇಕಾಗುತ್ತೆ. ಒಬ್ಬರಿಗೆ ಡ್ಯಾನ್ಸ್ ಬರಲ್ಲ, ಚಿಕ್ಕ ಮಕ್ಳು ಇರ್ತಾರೆ, ಅವ್ರಿಗೆ ಬೇಸಿಕ್ ಅಂತ ಕಲಿಸ್ಬೇಕಾಗುತ್ತೆ. ಕಲ್ಕೋತಾ ಹೋಗ್ತೀವಿ. ಅದ್ ಹೆಂಗಂದ್ರೆ ಇವಾಗ ಸ್ಕೂಲ್ ಅಂದ್ಮೇಲೆ 1 to 10 ಇರುತ್ತೆ, ಹಂಗೆ ಡ್ಯಾನ್ಸ್ ಅಂದ್ರೆ ಬೇಸಿಕ್ ಅಂತ ನಾವು ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ನಿಮ್ದು ಸ್ಟೇಜ್ ಆಂಕರಿಂಗ್ ಬಗ್ಗೆ ಅದು ಯಾವಾಗ ಸ್ಟಾರ್ಟ್ ಮಾಡಿದ್ರೆ? ನಾನು ಸ್ಟೇಜ್ ಅಂದ್ರೆ ನಾನು ಚಿಕ್ಕವನಿದ್ದಾಗೆ ನಾನು ಸ್ಟೇಜ್ ಕರೆಕ್ಟ್ ಇದ್ದೆ. ಅಂದ್ರೆ ಆಂಕರಿಂಗ್ ಮತ್ತೆ ನೀವು ಸ್ಟೇಜ್ ಪ್ರೋಗ್ರಾಮ್ ದಾಗ ಹಾಡ್ತೀರಂತ? ಸ್ಟೇಜ್ ಅಲ್ಲಿ ಅಂದ್ರೆ ಸ್ಟೇಜ್ ಹೋಗ್ತೀನಿ. ಚಿಕ್ಕವನಿದ್ದಾನು ಸ್ಟೇಜ್ ನಲ್ಲೇ ಪರ್ಫಾರ್ಮೆನ್ಸ್ ಮಾಡಿ ರೂಢಿ ಆಗ್ಬಿಟ್ಟಿದೆ. ಆರಾಮಾಗಿ ಮಾತಾಡ್ತೀನಿ, ಸಾಂಗ್ ಆಡ್ತೀನಿ ಅಷ್ಟೇ ಸರ್, ಹಂಗೇನಿಲ್ಲ. ಸ್ಟೇಜ್ ಭಯ ಅಂತೂ ಏನೂ ಇಲ್ಲ ಸ್ಟೇಜ್. ಇವಾಗ ಮದ್ವೆಲ್ಲೂ ಹಾಡ್ತಿರಂತಲ್ರಿ, ಅದರದ್ದು ಎಕ್ಸ್ಪೀರಿಯನ್ಸ್ ಯಾವ ತರ? ಮದ್ವೆಲಿ ಆರ್ಕೆಸ್ಟ್ರಾದಲ್ಲಿ ಮದ್ವೆ ಸಾಂಗ್ ಇರುತ್ತೆ, ಅಲ್ಲಿ ಮದ್ವೆ ಆರ್ಕೆಸ್ಟ್ರಾದಲ್ಲೂ ಹಾಡ್ತೀನಿ. ಈ ಆರ್ಕೆಸ್ಟ್ರಾದಲ್ಲಿ ನಾನು ಬಂದ್ಬಿಟ್ಟು 12 ವರ್ಷ ವರ್ಕ್ ಮಾಡ್ತೀನಿ. 12 ವರ್ಷ ಈ ಆರ್ಕೆಸ್ಟ್ರಾದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆಮೆಲ್ಲ ಆರ್ಕೆಸ್ಟ್ರಾ ಕಲಾವಿದ್ರು ಕೂಡ ಎಲ್ಲರೂ ಪ್ರೋಗ್ರಾಮ್ ಇದ್ದಾಗೆ ಇನ್ವಿಟ್ ಮಾಡ್ತಾರೆ, ಹೋಗ್ತೀನಿ, ಹಾಡ್ತೀನಿ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಹೋಗ್ತೀನಿ ಹಂಗೆ. ಇವಾಗ ಸಾಂಗ್ ಫೇಮಸ್ ಆದ್ಮೇಲೆ ಮ್ಯಾರೇಜ್ ಹಾಡ್ತಾ ಕಂಟಿನ್ಯೂ ಮಾಡ್ತಾ ಇದೀರಾ ಏನು ಇಲ್ಲ? ಮಾಡ್ತಿದ್ದೇನೆ, ಅದು ಕೆಲಸ ಬಿಡೋದಿಲ್ಲ, ಕಾಯಕವೇ ಕೈಲಾಸ ಅಂತ ಯಾಕಂದ್ರೆ ಇವಾಗ ಒಂದ್ ಸಾಂಗ್ ಫೇಮಸ್ ಐತಂದ್ರ
ದೊಡ್ಡ ದೊಡ್ಡ ಪ್ರಾಜೆಕ್ಟ್ ನಾವ್ ಮಾಡೋದ್ನ ಜವಾಬ್ದಾರಿ ಅದನ್ನು ಇರುತ್ತೆ, ಅದನ್ನು ಮಾಡೋಣ. ನಾವು ಏನ್ ಬಂದಿರ್ತೀವಲ್ಲ ಹಾದಿಲಿ ಅದು ಬಿಡಬಾರ್ದು ಸರ್. ನಾವು ಎಷ್ಟೇ ಫೇಮಸ್ ಆದ್ರೂ ನಾವ್ ಏನ್ ಬಂದಿರ್ತೀವಿ ಹಾದಿ ಅದು ಬಿಡ್ಬಾರ್ದು, ಅದನ್ನು ಕಂಟಿನ್ಯೂ ಇದೆ ಮಾಡ್ತಿರ್ತೀವಿ. ಯಾವಾಗ್ನು ನಾವ್ ಏನ್ ಮಾಡಿರ್ತೀವಿ ಸ್ಟಾರ್ಟಿಂಗ್ ಅದನ್ನು ನೆನಪಿಟ್ಕೋಬೇಕು. ಯಾವಾಗ್ನು ನೆನ್ಪಿಟ್ಕೋಬೇಕು ಸರ್, ಮಾಡ್ತಿರ್ತೀವಿ, ಅದೇನ್ ಬಿಟ್ಟಿಲ್ಲ, ಹಿಂಗ್ ಮಾಡ್ತಿರ್ತೀವಿ ಹಾಗೇನಿಲ್ಲ. ಅಂದ್ರೆ ಇವಾಗ್ಲೂ ಆಡಿಷನ್ ಕೊಡ್ತಾ ಇದಾರೆ? ಟ್ರೈ ಮಾಡ್ತಾ ಇದ್ದೀನಿ, ಕೊಡ್ತಾ ಇರ್ತೀನಿ. ಸೆಲೆಕ್ಟ್ ಆಗಿ ಒಂದ್ ಸರಿಗಮಪ 3 ಸಲ ನಾನು ಸೆಮಿಫೈನಲ್ ತನ ಸ್ವಲ್ಪ ಸೆಲೆಕ್ಟ್ ಆಗಿದೆ. ಮತ್ತೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅನ್ಕೋತಾ ಇಲ್ಲಿ ಎಲ್ಲ ಎಫರ್ಟ್ ಹಾಕ್ಲಾರ್ದೆ ಆಗಲ್ರಿ. ಶ್ರಮನು ಶ್ರಮ ಬೇಕು, ಶ್ರಮ ಬೇಕು. ಇವಾಗ ಮತ್ ನೀವು ಜಿಮ್ಮರ್ನು ಇದಾರಲ್ರಿ, ಅದ್ರ ಬಗ್ಗೆ? ಜಿಮ್ ಮಾಡ್ಬೇಕಂತ ನನ್ಗೆ ಆಸೆ ಆಗಿತ್ತು ಅಂದ್ರೆ ನಾನು ಕಾಲೇಜ್ ಹೋಗುವಾಗ ನಾನು ತುಂಬಾ ತೆಳ್ಳಗಿದ್ದೆ. ನಾನು ಜಿಮ್ ಮಾಡ್ಬೇಕು ಎಲ್ರು ಅಂದ್ರೆ ನಮ್ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಡಿಪ್ಲೊಮಾ ಆಗ್ಲಿ ಎಲ್ರು ಜಿಮ್ ಹೋಗ್ತಾ ಇದ್ರು. ನಾನು ಜಿಮ್ ಮಾಡ್ಬೇಕಂತ ನಾನು ಜಿಮ್ ಜಾಯಿನ್ ಆದೆ. 2-3 ತಿಂಗಳು ಸ್ವಲ್ಪ ಇಲ್ಲೇ ಜಿಮ್ ಜಾಯಿನ್ ಆದೆ. ಆದ್ಮೇಲೆ ನಾನೇ ಸ್ವಂತ ಜಿಮ್ ಮಾಡಿದೆ ಊರಲ್ಲಿ. ಒಂದ್ 5 ವರ್ಷ ಆಯ್ತು ಜಿಮ್ ಮಾಡಿ. ಹಿಂಗೆ ಮಾಡ್ತಾ ಇರ್ತೀವಿ, ಟ್ರೈನಿಂಗ್ ಕೂಡ ಮಾಡ್ತೀವಿ ಹಂಗೆ. ಅಂದ್ರೆ ಜಿಮ್ದು ಯಾವ ತರ, ಈಗ ಕೋಚ್ ಆದ್ಮೇಲೆ ಅವ್ರಿಗೆ ಬಹಳ ಜವಾಬ್ದಾರಿ ಇರ್ತವ್ರ. ಫಿಟ್ನೆಸ್ ಅಂದ್ರ ನಮ್ ಬಾಡಿದೆಲ್ಲ ನಾವ್ ಹ್ಯಾಂಡ್ಲಿಂಗ್ ಮಾಡ್ಬೇಕಾಗ್ತದೆ. ಎಲ್ಲಿ ಯಾವ ವರ್ಕೌಟ್ ಮಾಡ್ರೆ ಯಾವ ತರ ಇದಾಗುತ್ತೆ. ಅದೇ ಸರ್, ಹೆಂಗಂದ್ರೆ ಇವಾಗ ನಾನ್ ಹೇಳ್ದಲ್ಲ 1 to 10 ಹೆಂಗಿರುತ್ತೆ ಎಲ್ಲ ಏನೇ ಕಲ್ತ್ರು ನಾವು ಫಸ್ಟ್ ಲಿಂದ ಜಿಮ್ ಅಲ್ಲಿ ಕೂಡ ಸ್ವಲ್ಪ ವಾರ್ಮ್ ಅಪ್ ಇರುತ್ತೆ. ಫಸ್ಟ್ 1 by 1 ಸ್ಟೆಪ್ ಇರುತ್ತೆ, ಆ ಸ್ಟೆಪ್ ಗಿಂತ ನಾವು ಕಲ್ಸ್ಬೇಕಾಗುತ್ತೆ ಅಷ್ಟೇ. ಇವಾಗ ಜಿಮ್ಗೆ ಫಸ್ಟ್ ಜಾಯಿನ್ ಆದವ್ರಿಗೆ ಅವ್ರಿಗೆ ಏನ್ ಹೇಳ್ತೀರಂದ್ರೆ ಯಾವ ತರ? ಫಸ್ಟ್ ಅಲ್ಲಿ ಜಾಯಿನ್ ಮಾಡಿದ್ರೆ ನಾವು ಜಿಮ್ ಬಗ್ಗೆ ಹೇಳ್ಕೊಡ್ತೀವಿ. ಈ ತರ ಇರುತ್ತೆ, ಈ ತರ ಮಾಡ್ಬೇಕು, ವಾರ್ಮ್ ಅಪ್ ಮಾಡ್ಬೇಕು. ಫಸ್ಟ್ ಅಲ್ಲಿ ಜಾಸ್ತಿ ವೇಟ್ ಎತ್ತಬಾರ್ದು, ಒಂದಿಷ್ಟು ದಿನ ವೇಟ್ ಎತ್ತಬಾರ್ದು, ಡೈಲಿ ಬರ್ಬೇಕು ಅಂತ ಬೇಸಿಕ್ ಆಗಿ ಹೇಳ್ಕೊಡ್ತೀವಿ. ಇವಾಗ ಒಬ್ಬೊಬ್ರು ಬಂದ್ಬಿಟ್ಟು ನನ್ಗೆ ಗೊತ್ತದ್ರಿ, ನಾನು ಇದು ಮಾಡಲ್ಲ, ನೆಕ್ಸ್ಟ್ ಇದರದ್ದು ಪ್ರೋಗ್ರಾಮಿಂಗ್ ಮಾಡ್ತೀನಿ ಅಂತಾರ. ಗೊತ್ತಿರಲ್ಲ, ನಾವ್ ಹೇಳ್ಕೊಡ್ಬೇಕಾಗುತ್ತೆ. ಕೋಚರ್ ಆದ್ಮೇಲೆ ಹೇಳ್ಕೊಡ್ಬೇಕಾಗುತ್ತೆ. ಹಂಗೆ ಎಲ್ಲ ಒಬ್ಬೊಬ್ರು ಗೊತ್ತಿದ್ದ ನನ್ಗ್ ಗೊತ್ತದರಿ ಅಂತ ಹೇಳೋದವ್ರಿಗೆ ಏನ್ ಹೇಳ್ತಾರೆ? ಅವ್ರಿಗೆ ಗೊತ್ತಿದ್ರೆ ನಾವ್ ಏನು ಹೇಳಕ್ ಬರಲ್ಲ. ಪರ್ಸನಲ್ ಟ್ರೈನಿಂಗ್ ಅಂತ ಇರುತ್ತೆ, ಪರ್ಸನಲ್ ಆಗಿ ಹೇಳ್ಬೇಕು. ಪರ್ಸನಲ್ ಟ್ರೈನಿಂಗ್ ತಗೊಂಡ್ರೆ ನಾವ್ ಹೇಳ್ಬೋದು, ಹಂಗೇನಿಲ್ಲ. ಅವ್ರು ಎಲ್ರೆ ಮಾಡಿರ್ತಾರ, ಜಾಯಿನ್ ಜಿಮ್ ಹಾಕ್ತಾರ, ಮಾಡ್ತಿರ್ತಾರ ಅವ್ರು. ಎಷ್ಟು ವರ್ಷ ಐತ್ರ ಜಿಮ್? ನಾನು ಅಲ್ಲಿ 5 ವರ್ಷ ಆಯ್ತು. ನಾನು ಜಿಮ್ 5 ವರ್ಷ ಅಂದ್ರೆ 2019 ಅಲ್ಲಿ ಜಿಮ್ ಹಾಕಿದ್ದೆ. ಹಾಕಿದ್ಮೇಲೆ 2020 ಅಲ್ಲಿ ಬತ್ತಲ್ಲ ಕೊರೋನಾ ಬಂತು. 1 ವರ್ಷ ತುಂಬಾ ಕಷ್ಟ ಆಯ್ತು. ಸ್ವಲ್ಪ ಲೋನ್ ಬಿಲ್ ಕಟ್ಟೋದು ತುಂಬಾ ಕಷ್ಟ ಆಯ್ತು. ಸ್ವಲ್ಪ ಮನೇಲಿ ಕೂಡ ಹೆಲ್ಪ್ ಮಾಡಿದ್ರು, ನಮ್ಮ ಅಮ್ಮ ಕೂಡ ಹೆಲ್ಪ್ ಮಾಡಿದ್ರು. ಚೆನ್ನಾಗಿ ನಮ್ಮ ಮನೇಲಿ ಅಮ್ಮ ಹೆಲ್ಪ್ ಮಾಡಿದ್ರು. ಹಿಂಗ್ ಲೋನ್ ಇದೆ, ಕಟ್ಟೋದಿದೆ, ಹೆಲ್ಪ್ ಮಾಡಿದ್ರು. ಅಮ್ಮನು ನನ್ನ ಲೈಫಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನ್ ಇಲ್ಲಿವರೆಗೂ ನಾನು ಬಾಟಮ್ ಇಂದ ಹಿಂಗ್ ಮೇಲೆ ಇರ್ತೀನಿ ಅಂತಂದ್ರೆ ನನ್ ಏನ್ ಸಪೋರ್ಟ್, ನನ್ ಕ್ರೆಡಿಟ್ ಎಲ್ಲ ನಮ್ಮ ಅಮ್ಮ. ನಿಮ್ ತಾಯಿ ಸಪೋರ್ಟ್ ಮಾಡಿ? ತಾಯಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಮಗ ಬೆಳಿಬೇಕು, ಮಗ ಹೋಗ್ಬೇಕು, ತುಂಬಾ ಆಸೆ ಅವ್ರಿಗೆ. ಅಮ್ಮನ ಆಸೆನ ತೀರಿಸ್ತಾ ಇದ್ದೀನಿ, ಬೆಳಿತಾ ಇದ್ದೀನಿ. ಜನರ ಆಶೀರ್ವಾದ ಇದೆ, ಇನ್ ಮುಂದೆನೂ ಬೆಳಿತೀನಿ. ಮತ್ತೆ ನಿಮ್ ಶಾರ್ಟ್ ಮೂವಿ ಅಂದ್ರೆ ಶಾರ್ಟ್ ಮೂವಿ ಯಾವ್ದಾರ ಮಾಡಿರ? ಶಾರ್ಟ್ ಮೂವಿ ನಾನು ಮಾಡಿಲ್ಲ ಸರ್, ಮಾಡಿಲ್ಲ. ಹೇಳಿದ್ದಕ್ಕೆ ಶಾರ್ಟ್ ಮೂವಿ ಬಂದಿದೆ, ಅಪರ್ಚುನಿಟಿ ಬಂದಿದೆ. ಸ್ವಲ್ಪ ನಂಗೆ ಟೈಮ್ ಇರ್ಲಿಲ್ಲ, ಫಂಕ್ಷನ್ಸ್ ಇದೆ, ಶೋಸ್ ಇದ್ವು, ಟೈಮ್ ಇರ್ಲಿಲ್ಲ ಸರ್. ಮಾಡ್ತೀನಿ, ನೋಡೋಣ. ಯಾವ್ದ್ರೆ ಕಾನ್ಸೆಪ್ಟ್ ಚೆನ್ನಾಗಿ ಬಂದ್ರೆ ಮಾಡ್ತೀನಿ. ಅಂದ್ರೆ ಎಲ್ಲಾ ಶೆಡ್ಯೂಲ್ ಹೆಂಗ್ ಮ್ಯಾನೇಜ್ ಮಾಡ್ತೀರ? ಅಂದ್ರೆ ಇವಾಗ ಡ್ಯಾನ್ಸ್, ಸಿಂಗಿಂಗ್, ಜಿಮ್. ಸಿಂಗಿಂಗ್ ಶೋಸ್ ಇದ್ದಾಗ ಅದು ಸಿಂಗಿಂಗ್ ಹೋಗ್ತೀವಿ ಸರ್. ಬಟ್ ಡಾನ್ಸ್ ಅಂದ್ರೆ ನಮ್ ಸರ್ ಅರವಿಂದ್ ಸರ್ ಇರ್ತಾರೆ. ಏನಾದ್ರು ಪ್ರಾಬ್ಲಮ್ ಆದ್ರೆ ಏನಾಗಲ್ಲ ಅಷ್ಟೇ, ನಾವು ಹೋಗ್ತೀವಿ. ಅವ್ರು ಇಲ್ಲಾರ್ದಾಗ ನಾವು ಹೆಲ್ಪ್ ಮಾಡ್ತೀವಿ, ನಮ್ ಜೊತೆ ಅವ್ರು ಹೆಲ್ಪ್ ಮಾಡ್ತಾರೆ. ಏನಾದ್ರು ಮಾಡಿ ಒಟ್ಟೆ ಶೋ ನಡೆಸ್ಕೊಡ್ತೀವಿ ಸರ್. ನಿಮ್ದು ಒಂದು ಟೀಮ್ ಅದ ಏನ್ರಿ ಸಿಂಗಿಂಗ್? ಟೀಮ್ ಇದೆ, ನಮ್ಮ ಟೀಮ್ ಇದೆ. ನಮ್ದು ಓನ್ ಆಗಿ ಒಂದು ಬ್ಯಾಂಡ್ ಇದೆ ಸರ್, ಶೆಟ್ಟಿ ಪ್ರೊಡಕ್ಷನ್ ಬ್ಯಾಂಡ್ ಅಂತಿದೆ. ಇವಾಗಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಎಲ್ಲಾ ಕಡೆ ಶೋಸ್ ಕೊಡ್ತಾ ಇದೀವಿ, ಮುಂದೆನೂ ಕೊಡ್ತೀವಿ. ನಿಮ್ದು
ಮತ್ತೆ ನಿಮ್ ಫ್ರೆಂಡ್ಸ್ ಬಗ್ಗೆ. ನಮ್ ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕಾದ್ರೆ ನಮ್ ಫ್ರೆಂಡ್ಸ್ ಯಾರು ಸೌಕರ್ಯ ಇಲ್ಲ ಸರ್. ಹಾ ಮನ್ಸಿಂದ ಸೌಕರ್ಯ ಇಲ್ಲ. ತುಂಬಾ ತುಂಬಾ ಕೇರ್ ಮಾಡ್ತಾರೆ ಎಲ್ರು. ನಮ್ ಜೊತೆ ಇರೋ ಫ್ರೆಂಡ್ಸ್ ತುಂಬಾ ಕೇರ್ ಮಾಡ್ತಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ಹಾ ನಾನು ಅವ್ರು ಕೂಡ ಇದ್ದೀನಂದ್ರೆ ನಂದೊಂದು ಪುಣ್ಯ. ಹಾ ಹಾ. ದುಡ್ಡು ಕಾಸು ಹೆಲ್ಪ್ ಮಾಡ್ತಾರ್ರಿ ನಿಮ್ಗೆ ಏನಾದ್ರು? ದುಡ್ಡು ನನಗ್ ದುಡ್ಡು ಕಾಸು ಬೇಡ ಸರ್. ಹಾ ಮನ್ಸಿಂದ ಎಲ್ಲರೂ ಚೆನ್ನಾಗಿದ್ದಾರೆ ನನ್ ಜೊತೆ. ಹ್ಮ್ ದುಡ್ಡು ಕಾಸು ಇವಾಗ ಹೋಗುತ್ತೆ, ನಾಳೆ ಬರುತ್ತೆ. ಅದೇ ಹೇಳ್ದಲ್ಲ ನಾನು, ನಮ್ ಫ್ರೆಂಡ್ಸ್ ಯಾರು ಸೌಕರ್ಯ ಇಲ್ಲ, ಮನ್ಸಿಂದ ತುಂಬಾ ಸೌಕರ್ಯ ಇದ್ದಾರೆ, ಅಷ್ಟೇ ಸಾಕು. ಟ್ರಿಪ್ ಅದು ಹೋಗ್ತೀರಿ ಫ್ರೆಂಡ್ಸ್ ಸಂಗಟ? ಟ್ರಿಪ್ ಅದು ಫ್ರೆಂಡ್ ಆದ್ಮೇಲೆ ಟ್ರಿಪ್ ಹೋಗೇಬೇಕಲ್ಲ ಸರ್. ಮಜಾ ಮಾಡ್ಬೇಕಷ್ಟೇ. ಮಜಾನು ಮಾಡ್ತೀವಿ, ಕೆಲ್ಸಾನು ಮಾಡ್ತೀವಿ. ಕೆಲ್ಸ ಈ ಕಡೆ ಮಜಾನು ಇರುತ್ತೆ, ಕೆಲ್ಸಾನು ಇರುತ್ತೆ, ಎಂಜಾಯ್ನು ಇರುತ್ತೆ ಅಷ್ಟೇ. ಹಾ. ಸಂದೇಶ್ ಅನ್ನೋರ್ ಲೈಫ್ ನಾಗ ಲವ್ ಅನ್ನೋ ಪಾರ್ಟ್ಸಿಗೆ ಜಾಗ ಅದ. ಅದೇ ಅಂತ ನೀವು ಯಾಕೆ ಕೇಳಲಿಗ್ರಿ ಇಷ್ಟೊತ್ತನ ಅಂತಂದ್ರೆ ಹಂಗೇನಿಲ್ಲ. ನಾನ್ ಏನ್ ಕೆಲ್ಸ ಮಾಡ್ತೀನಿ ಅದೇ ನನ್ಗೆ, ಅದೇ ನನ್ ಲವ್, ಅದೇ ಪಾರ್ಟ್ಸ್. ಅದೇ ಪಾರ್ಟ್ಸ್. ಆತರ ಏನ್ರೆ ಮನೇಲಿ ಇದ್ರೆ ಹೇಳಿದ್ರೆ ನಾನು ಆತರ ಹೇಳೇ ಮಾಡ್ತೀನಿ ಮದ್ವೆ ಅಷ್ಟೇ. ಅಂದ್ರೆ ಲವ್ ಗಿವ್ ಮಾಡೋ ಇಂಟ್ರೆಸ್ಟ್ ಇಲ್ಲ? ಆತರ ಇಂಟ್ರೆಸ್ಟ್ ಬಂದ್ರೆ ಲವ್ ಮಾಡ್ತೀನಿ. ಹಾ ಲವ್ ಮಾಡಿರಂತಿಲ್ಲ, ಮಾಡ್ತೀನಿ. ಬಟ್ ಇವಾಗಂತೂ ಕೆಲ್ಸ ಇದೆ, ಕೆಲ್ಸ ಮಾಡ್ಕೋಬೇಕು ಬಿಟ್ಟೇನಿ. ಅಂದ್ರೆ ನೀವ್ ಹೇಳದಂದ್ರೆ ಕೆಲ್ಸಕ್ ಫಸ್ಟ್ ಲವ್ ಮಾಡೋಣ, ಆಮೇಲೆ ಎಲ್ಲ ಸಿಗ್ತದ ಅಂತ ಹೇಳ್ತೀರಿ. ಮೊದಲು ಕೆಲ್ಸ ಮಾಡ್ಬೇಕು. ಲವ್ ಮದ್ವೆ ಇದ್ದೇ ಇರುತ್ತೆ ಅಲ್ವಾ, ಮಾಡ್ಬೇಕು ಕೆಲ್ಸ. ತಂದೆ ತಾಯಿ? ನಮ್ ತಂದೆ ಬಂದು ಸೋಲಾಪುರದವರು, ತಾಯಿ ಕಡಗಜ್ಜಿ. ತಂದೆ ಸೋಲಾಪುರಲ್ಲೇ ಇರ್ತಾರೆ. ತಂದೆ ತಾಯಿಯವ್ರು ಯಾವ ತರ ಸಪೋರ್ಟ್ ಮಾಡ್ತಾರೆ? ನಮ್ ತಂದೆಗಿಂತ ತಾಯಿ ತುಂಬಾ ಸಪೋರ್ಟ್ ಮಾಡ್ತಾರೆ. ತಂದೆ ಇವಾಗ ಊರಲ್ಲೇ ಸೋಲಾಪುರಲ್ಲೇ ಇರ್ತಾರೆ. ಅಣ್ಣವ್ರ ಬಗ್ಗೆ? ಅಣ್ಣವ್ರು ಕೂಡ ಮನೇಲಿ ಇರ್ತಾರೆ. ಮನೇಲಿ ಚಿಕ್ಕ ಬಿಸ್ನೆಸ್ ಇದೆ, ಸೀರೆ ದುಕಾನ್ ಇದೆ, ಬಿಸ್ನೆಸ್ ಮಾಡ್ತಾರೆ. ಅಣ್ಣಂದು ಮದ್ವೆನೇ ಆಗಿದೆ, ಅವರು ಮನೇಲಿ ಇರ್ತಾರೆ, ಹೋಮ್ ವರ್ಕ್ ಮಾಡ್ತಾರೆ. ಅಲ್ಲಿ ಊರಲ್ಲೇ ಇರ್ತಾರೆ? ಊರಲ್ಲೇ ಇರ್ತಾರೆ. ಊರಲ್ಲೇ ನಮ್ ತಾತ, ನಮ್ಮ ಮಾಮಂದಿರು. ನಿಮ್ ತಂದೆ ಯಾಕೆ ಇರಲ್ರಿ ನಿಮ್ ಜೊತೆ ಜಾಸ್ತಿ? ತಂದೆ ಯಾಕೆ ಇರಲ್ಲ ಅಂತಂದ್ರ ತುಂಬಾ ಅಂದ್ರೆ ಹೆಂಗಂದ್ರೆ ಫುಲ್ ಮದ್ಯಪಾನ. ತುಂಬಾ ಡ್ರಿಂಕ್ಸ್ ಮಾಡ್ತಾರೆ. ಯಾಕಂದ್ರೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಇವಾಗ ಒಂದ್ ಕೆಲ್ಸದಲ್ಲಿ ನಾವು ಅಡಿಕ್ಟ್ ಆದಂದ್ರೆ ಬೇರೆ ಕೆಲ್ಸನೇ ನೋಡೋದು. ಅವ್ರು ಅದ್ರಲ್ಲಿ ಅಡಿಕ್ಟ್ ಆದ್ರು, ನಾವ್ ಎಷ್ಟೇ ಹೇಳಿದ್ರು ಕೇಳ್ತಿರ್ಲಿಲ್ಲ. ಅವ್ರು ಕಷ್ಟ ನೋಡಿದ್ವಿ ನಾವು, ಸರಿಯಾಗಿ ಚೆನ್ನಾಗಿ ಏನ್ರೆ ಮಾಡೋಣ ಅಂತ ಟ್ರೈ ಮಾಡಿದ್ವಿ, ಆಗ್ಲಿಲ್ಲ. ದೇವ್ರು ಅವ್ರಿಗೆ ಹಂಗೆ ಇಡ್ಬೇಕಂದ ಹಂಗೆ ಇಟ್ಟ. ಏನು ಮಾಡಕ್ಕಾಗಲ್ಲ, ನಾವು ಚೆನ್ನಾಗಿರ್ಬೇಕು ಅಷ್ಟೇ. ಚೆನ್ನಾಗಿ ನೋಡ್ಕೋಬೇಕು, ಇರುವಷ್ಟು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅಷ್ಟೇ. ತಂದೆ ಸ್ಥಾನದಲ್ಲಿದೆ, ತಂದೆ ಸ್ಥಾನಕ್ಕೆ ನೋಡ್ಕೋತಾ ಇದ್ದೀವಿ. ಇರುವಷ್ಟು ಚೆನ್ನಾಗಿರ್ಬೇಕು ಅಷ್ಟೇ. ಇವಾಗ ಒಬ್ಬೊಬ್ರೆ ಅದಕ್ ಪೂರಾ ಅಡಿಕ್ಟ್ ಆಗ್ಬಿಡ್ತಾರೆ. ಅವ್ರಿಂದ ಹೊರಗಡೆ ತರಕ್ಕೆ ಬಹಳ ಕಷ್ಟ ಪಡ್ಬೇಕು. ಕಷ್ಟ ಪಟ್ವಿ, ಬಟ್ ಇನ್ನೂ ಯೂಸ್ ಆಗ್ಲಿಲ್ಲ. ಮತ್ತೆ ನಿಮ್ ತಾಯಿಯವರೆಲ್ಲ ಏನ್ ಹೇಳ್ತಾರ್ರಿ? ಸಾಂಗ್ ಎಲ್ಲ ವೈರಲ್ ಆಗಿದ್ಮ್ಯಾಗ ಏನಂತ ನಿಮಗ ಅಂದ್ರ ಗುಡ್ ಒಪಿನಿಯನ್ ಏನ್? ಗುಡ್ ಒಪಿನಿಯನ್ ಅಂತಂದ್ರೆ ಬಂದಿ ಮನೇಲಿ ಬರ್ತಾರೆ, ನಿಮ್ ಮಗ ಎಷ್ಟ್ ಚಂದ ಆಡ್ತಾ ಇದ್ದಾನೆ ಬಂದ್ ಹೇಳ್ತಿರ್ತಾರೆ. ಒಂದ್ ಪ್ರೌಡ್ ಫೀಲ್, ನಮ್ಮ ಅಮ್ಮನ್ಗೆ ಮಗನ್ ಬಗ್ಗೆ ಪ್ರೌಡ್ ಫೀಲ್ ಆಗುತ್ತೆ. ಅಮ್ಮ ನಂಗೆ ಹಿಂಗ್ ಕಾಲ್ ಮಾಡಿ ಹಿಂಗ್ ಬಂದ್ ಕೇಳಿದ್ರಪ್ಪ, ಹಂಗಪ್ಪ, ಹೌದಮ್ಮ ಅಂತಂತೇನೆ. ಮತ್ತೇನ್ ಹೇಳ್ತಾರ ನಿಮ್ ಇದು ಸಾಂಗ್ ಬಿಟ್ಟಿ? ಅಂದ್ರೆ ನೋಡ್ರಿ, ಯಾವ ತರ ಇರ್ಬೇಕು ಏನು ಜೀವನದಲ್ಲಿ ಯಾವ ತರ ಇರ್ಬೇಕಂದ್ರೆ, ಜೀವನದಲ್ಲಿ ರಿಸ್ಕ್ ಇದ್ರು ರಿಚ್ ಆಗಿರ್ಬೇಕು. ರಿಸ್ಕ್ ಎಲ್ಲರಿಗೂ ಬರುತ್ತೆ, ಅದನ್ನ ನಾವು ಆರಾಮಾಗಿ ನಿಭಾಯಿಸ್ಕೊತಾ ಹೋಗ್ಬೇಕು ಅಷ್ಟೇ. ಅದಕ್ ಬಿಟ್ಟೇನು, ಆರಾಮಾಗಿ ಎಂಜಾಯ್ ಮಾಡ್ಬೇಕು. ನಾನ್ ಹೆಂಗಿದೆ ಅಂದ್ರೆ ಎಲ್ರು ನಂಬಿಡ್ತೀನಿ, ಬಟ್ ಅವರಿಂದ ನಮ್ಗೆ ಕಿರಿಕಿರಿ ಅನ್ಸಿದ್ರೆ ಅವರಿಂದ ದೂರ ಆಗ್ಬೇಕು. ಅವ್ರಿಗೆ ಏನು ಪ್ರಾಬ್ಲಮ್ ಮಾಡಲ್ಲ ಅಷ್ಟೇ. ಬೇರೆಯವ್ರಿಂದ ನಮ್ಗೆ ತೊಂದ್ರೆ ಆಗ್ತದೆ ಅಂದ್ರೆ ನಾವು ಸುಮ್ಮ ಅದರಿಂದ ದೂರ ಬಿಟ್ರೆ ಪ್ರಾಬ್ಲಮ್ ಸಾಲ್ವ್. ಅವ್ರಿಗೆ ಏನು ಅನ್ನಂಗಿಲ್ಲ ನಾವು. ಅವ್ರು ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ, ಅವ್ರಿಂದ ನಮ್ಗೆ ಕಿರಿಕಿರಿ ಅನ್ನಿಸ್ತು, ಪ್ರಾಬ್ಲಮ್ ಅನ್ನಿಸ್ತು ಅಂದ್ರೆ ನೀವು ಅಲ್ಲೇ, ನಾವ್ ಇಲ್ಲೇ ಅಷ್ಟೇ. ಅದಕ್ ಬಿಟ್ಟು ಏನು. ಮತ್ತೆ ಇವಾಗ ನಿಮ್ದು
ಅಂದ್ರೆ ನಿಮ್ಮ ಈಗ ಸಾಂಗ್ ಫೀಲ್ಡ್ ನಾಗ ಹೆಂಗ್ ಇದು ಸರಿಯಾಗಿ ಮಾಡಿಲ್ಲ, ಇದು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ಇರುತ್ತೆ ಏನ್ sir. ಅಂದಾರೇನ್? ಫೀಲ್ಡ್ ಅಂದ್ ಬೆಳಗ್ಗೆ ಬ್ಯಾಡ್ ನ್ಯೂಸ್ ಗುಡ್ ನ್ಯೂಸ್ ಎಲ್ಲ ಇರುತ್ತೆ, ಎಲ್ಲಾನು ಅನ್ಭವಿಸ್ಕೊತ ಹೋಗ್ಬೇಕು. ಅದಕ್ಕೆ ಅಂತಾರೆ ಒಂದ್ಸಲ ಅನುಮಾನ ಆದ್ರೆ ಇನ್ನೊಂದ್ಸಲ ಸನ್ಮಾನ ಅಂತ. ಹ್ಮ್ ಹೌದಲ್ವಾ? ಅನುಮಾನ ಇರ್ಬೇಕು, ಅನುಭವನೂ ಇರ್ಬೇಕು, ಸನ್ಮಾನ ಇರ್ಬೇಕು, ಈ ಮೂರು ಇರುತ್ತೆ. ಹಿಂಗೇನಿಲ್ಲ, ಬ್ಯಾಡ್ ನ್ಯೂಸ್ ಬರ್ತಾ ಇರ್ಬೇಕು. ಬ್ಯಾಡ್ ನ್ಯೂಸ್ ಬಂದ್ ಬೆಳಕ್ಕೆ ನಮಗ್ ಮುಂದೆ ಹೋಗಕ್ ದಾರಿ ಇರುತ್ತೆ. ಇವಾಗ ನಿಮ್ದು ಯೂಟ್ಯೂಬ್ ಅಲ್ಲೆಲ್ಲ ಸಾಂಗ್ ಅದು ಸರಿಯಾಗಿ ಓಡೋಗತ್ತದ್ರಿ. ಹಾ, ಚೆನ್ನಾಗಿ. ನಿಮಗ್ ಏನ್ ಕ್ರೌಡ್ ಫೀಲ್ ಆಗತ್ತದ ಅಂದ್ರ ನಾವ್ ಬಿ ಒಂದ್ ಚಲೋ ನಮಗೂ ರೆಕಗ್ನೈಸ್ ಸಿಗುತ್ತ ಅಂತ ಅನ್ಸುತ್ತ. ಒಂದ್ ಒಳ್ಳೆ ಸ್ಟೇಜ್ ಸಿಕ್ತು ಅಂದ್ರೆ ಚೆನ್ನಾಗ್ ಹೀಗೆ ಮಾಡ್ಕೋತ ಹೋದ್ರೆ ನಮ್ಗೆ ಒಳ್ಳೆ ಸ್ಟೇಜ್ ಸಿಕ್ತು. ಇನ್ಸ್ಟಾಗ್ರಾಮ್ ಅಂತ ಒಂದು ಸ್ಟೇಜ್ ಸಿಕ್ಕಿದೆ. ನಾವು ಒಳ್ಳೆ ಕಂಟೆಂಟ್ ಮಾಡ್ಬಿಟ್ಟಿದ್ರೆ ನಮ್ಗೆ ಒಳ್ಳೆ ರೂಲ್ಸ್ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ.